ರಸ್ತೆ ಬದಿಗೆ ವಾಲಿದೆ ವಿಕ್ರಮ್ ಗೌಡ ಶವ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ವಾಲಿರುವಂತದ್ದು ಪ್ರಮುಖವಾಗಿ ವಿಕ್ರಮ್ ಗೌಡ ಶವವನ್ನ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ವಾಲಿದೆ. ಮೊನ್ನೆ ಶೂಟೌಟ್ ಆದಂತ ನಕ್ಸಲೇಟ್ನ ನಾಯಕ ವಿಕ್ರಮ್ ಗೌಡ ಶವವನ್ನ ಸಾಗಿಸ್ತಾ ಇದ್ದ ಸಂದರ್ಭದಲ್ಲಿ ರಸ್ತೆ ಬದಿಗೆ ವಾಲಿದೆ. ಆಂಬ್ಯುಲೆನ್ಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ವಾಲಿರುವಂತದ್ದು ಉಡುಪಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 169A ಅಲ್ಲಿ ಈ ಒಂದು ಘಟನೆ ನಡೆದಿದೆ. ವೇಗವಾಗಿ ಹೋಗ್ತಾ ಇದ್ದ ಆಂಬ್ಯುಲೆನ್ಸ್ ಚಾಲಕ ಆದ್ರೆ ಇದ್ದಕ್ಕಿದ್ದ ಹಾಗೆ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿ ವಾಲಿದೆ. ಗುಂಡಿಯೊಳಗೆ ವಾಲಿರುವಂತದ್ದು ಆಂಬ್ಯುಲೆನ್ಸ್ ಮೇಲಕ್ಕೆ ಎತ್ತಿದ್ದಾರೆ ಸ್ಥಳೀಯರು ಆತನ ಶವವನ್ನ. ಮೊನ್ನೆ ತಾನೇ ವಿಕ್ರಮ್ ಗೌಡ ಶೂಟೌಟ್ ಆಗಿತ್ತು. ಅದಾದ ನಂತರವಾಗಿ ಆತನ ಶವ ಪರೀಕ್ಷೆಯನ್ನು ನಡೆಸಿ ಆತನ ಶವವನ್ನ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ರಸ್ತೆ ಬದಿಗೆ ವಾಲಿದೆ. ಅಂದ್ರೆ ಅತಿ ವೇಗದಲ್ಲಿ ಆಂಬ್ಯುಲೆನ್ಸ್ ಚಲಾಯಿಸ್ತಾ ಇದ್ದಂತಹ ಚಾಲಕನ ನಿಯಂತ್ರಣ ತಪ್ಪಿ ವಾಲಿರುವಂಥದ್ದು. ನಕ್ಸಲ್ ವಿಕ್ರಮ್ ಗೌಡ ಅವರ ಅಕ್ಕ ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ಇಲ್ಲಿ ಮಾಡುವಂತ ಅನಾಥ ಶವವಾಗಿ ಯಾಕೆ ಸುಡಬೇಕು ಅಂತ ಎಷ್ಟೊತ್ತಿಗೆ ಇರಲಿಲ್ಲ, ಮನೆ ಬಿಟ್ಟು ಹೋಗಿದ್ದಾರೆ ಹಾಗೆ ಅಂತ ಅಣ್ಣ ಮತ್ತೆ ನಾನು ಮಾತಾಡಿದ್ದು. ಅವರು ಹೇಳಿದ್ದಾರೆ ಹಾಗೆ ಮಾಡುವ ಜಾಗ ಎಲ್ಲ ಉಂಟಲ್ಲ. ಹೌದು, ಅಲ್ಲಿ ಮಾಡೋದು ಅಂತ ಇತ್ತು. ಮತ್ತೆ ಹಾಗೆ ಎಲ್ಲ ಮಾತಾಡಿ ಅಲ್ಲಂತ ಮಾಡೋದು ಏನಂತ ಅವ್ರ ಹತ್ರ ಕೇಳಿ ಎಲ್ಲ ಇದು ಮಾಡೋದು ಅಷ್ಟೇ. ನಾವೆಲ್ಲ ಹುಟ್ಟಿ ದೊಡ್ಡವರಾಗಿದ್ದ ಜಾಗ ಅದು. ಎಲ್ಲರೂ ನಾವು ಅಮ್ಮ ಇದ್ದ ಜಾಗ, ನಾವು ಮೂರು ಜನ ಅಲ್ಲಿ ಇದ್ದ ಜಾಗ ಅದು. ಎಷ್ಟು ಜಾಗ ಇದೆ ಅಲ್ಲಿ 1 ಎಕರೆ ಚಿಲ್ಲರೆ ಉಂಟು. ಹೇಳಿದ್ದೀರಾ ಅಲ್ಲಿ ಊರಿನವರಿಗೆ? ಇಲ್ಲ ಇನ್ನು ಹೇಳ್ಬೇಕು ಅಷ್ಟೇ. ಯಾವ ಕಡೆಯದಾಗಿ ಬಂದದ್ದು ಮನೆಗೆ ಆ ಜಾಗಕ್ಕೆ ಎಲ್ಲ? ಇಲ್ಲ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಬಹಳ ಹಿಂದೆ ನಾವೆಲ್ಲ ನಮ್ಗೆ ಗೊತ್ತಿರೋದು, ನಾವು ಮದುವೆ ಆಗಿದ್ದ ಮೊದಲೆಲ್ಲ ಮನೆಯಲ್ಲಿ ಇದ್ದಿದ್ದು ಅಷ್ಟು ಮಾತ್ರ ಗೊತ್ತಿರೋದು, ಮತ್ತೆ ಏನು ಗೊತ್ತಿಲ್ಲ ನಮಗೆ. ಎಲ್ಲಿ ಬರ್ಲಿಕ್ಕೆ ಹೇಳಿದ್ದಾರೆ, ಹೇಳಿದ್ದಾರೆ ಬರ್ಲಿಕ್ಕೆ, ತಗೊಂಡೋಗಿ ಹೇಳಿದ್ದಾರೆ. ಕುಟುಂಬಸ್ಥರೆಲ್ಲ ಬರ್ತಾರಾ ಅಂತ ಗೊತ್ತಿಲ್ಲ, ಇನ್ನು ನೋಡ್ಬೇಕಷ್ಟೇ. ನಾವು ಯಾರಿಗೂ ಇದು ಮಾಡ್ಲಿಲ್ಲ ಅಷ್ಟೊತ್ತು. ಇಲ್ಲ ಅಣ್ಣ ಇದ್ರ ಅಂತ ನಾವು ಬರ್ಲಿಲ್ಲ. ನಾವು ಈಗ ಬರ್ತಾರೆ. ಕೆಲೆ ಮಾಡುವಂತ ಅನಾಥ ಶವವಾಗಿ ಯಾಕೆ ಸುಡಬೇಕು ಅಂತ ಎಷ್ಟೊತ್ತಿಗೆ ಇರಲಿಲ್ಲ, ಮನೆ ಬಿಟ್ಟು ಹೋಗಿದ್ದಾರೆ ಹಾಗೆ ಅಂತ ಅಣ್ಣ ಮತ್ತೆ ನಾನು ಮಾತಾಡಿದ್ದು. ಅವರು ಹೇಳಿದ್ದಾರೆ ಹಾಗೆ ಮಾಡುವ ಜಾಗ ಎಲ್ಲ ಉಂಟ. ಒಂದು ಕಡೆ